ಚಂಪಾ ತಿಂಡಿ ತುಂಬಾ ಚೆನ್ನಾಗಿ ಮಾಡಿದೀಯ ಕಣೆ. ಇನ್ನೊಂದ್ ಸ್ವಲ್ಪ ಬರ್ತೆ ಯೋಗ್ರ ಈಗ ಚೆನ್ನಾಗಿ ಲೋಡ್ ಮಾಡ್ಕೊತೀರಾ ಬೆಳಗ್ಗೆ ಎದ್ದು ಅನ್ಲೋಡ್ ಮಾಡಿ ಇದನ್ನ ಬಿಟ್ರೆ ಬೇರೆ ಕೆಲಸ ಅಂತ ಇಲ್ವೇ ಇಲ್ಲ ಅಲ್ವಾ ಬಾಬಾ ಹಾಗೆಲ್ಲರೂ ಕರೆಕ್ಟ್ ಮಾಡ್ತೀವಲ್ಲ ಚಪ್ಪಟ್ಟೆನಲ್ಲೇ ದಾಂಡ ಪಿಂಡ್ ಅಂತಂದು ಅದೇನು ಅಂತ ಈ ಭೂಮಿ ಮೇಲೆ ಹುಟ್ಬಿಟ್ಟ ನೀನು ದೇವರ ಕೊಟ್ಟಂಗೆ ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಈ ದಂಡ ಪಿಂಡನ ಕರೆಂಟಿನ ಕಂಬಕ್ಕೆ ಉಲ್ಟೊಟ್ಟ ನೇತಾಕಿ ಬಾಯ್ಲ್ ಒಂದು 60 ಕ್ಯಾಂಡಲ್ ಬಲ್ಬಿಟ್ಟು ಹಂಗಂಗೆ ಉರ್ಸ್ಬಿಡ್ತಿದ್ದೆ. ಅಣ್ಣಯ್ಯ ಇವ್ರ ಪಿಂಡನಾದ್ರೂ ಆಗಿರ್ಲಿ ದಂಡನಾದ್ರೂ ಆಗಿರ್ಲಿ ಎಷ್ಟೇ ಆದ್ರೂ ಇವ್ರು ನನ್ ಗಂಡ ಸುಮ್ಮನೆ ತಿಂದದಾಳ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಚಂಪಾ ನಾನ್ ಬಂದ್ ಕುತ್ಕೊಂಡಿರೋದು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವೇನೆ? ಬಂದ್ ಬಡ್ಸೆ. ಇದು ಉಪ್ಪಿಟ್ಟ ಮರಳಿಗೆ ಸಾಲ್ಟ್ ನ ಮಿಕ್ಸ್ ಮಾಡ್ಲಾಗಿದೆ. ಏನು ಯಜಮಾನ್ರೆ ತಿಂಡಿ ಚೆನ್ನಾಗಿಲ್ವಾ? ಸಖತ್ತಾಗಿದೆ ಕಡೆ. ತಪ್ಪಿ ನೀನ್ ಯಾವ್ದಾದ್ರು ಅಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೆ ಅಂದ್ರೆ ಆ ಜಡ್ಜ್ ನಿನ್ನ ನೋಡಿ ಅಡಿಗೆ ಮಾಡೋದ್ ಕಲಿತಾನೆ. ಹೌದು ಸ್ಟವ್ಗೆ ಫೈರ್ ಹೇಗ್ ಹಚ್ಚೋದು ಅಂತ ಇವಳು ನೋಡೇ ಕಲ್ತ್ಕೋಬೇಕು. ನೀವೇನ್ರಿ ಇವಳಿಗೆ ಸಪೋರ್ಟ್ ಮಾಡೋದು? ಇದನ್ನ ಬಾಯಲ್ಲಿ ಇಡಕ್ ಆಗ್ತಾ ಇಲ್ಲ. ಅದು ಯಾರ್ಯಾರಿಗೆ ಇಟ್ಕೊಳಕ್ ಆಗತ್ತೋ ಅವ್ರು ಮಾತ್ರ ಇಟ್ಕೊಳಿಪ್ಪ. ಎಲ್ರು ಚೆನ್ನಾಗಿದೆ ಅಂತ ತಿಂತಿದ್ದಾರೆ, ನಿಮ್ದು ಏನ್ರಿ ಕ್ಯಾಟೆ? ಸುಮ್ನೆ ಗುಳುಮ್ ಅಂತ ನುಂಗಿ ಊರ್ ಸುತ್ತಕ್ ಹೋಗಿ. ಚಂಪಾ ಈ ರೀತಿ ಎಲ್ಲ ಟಾಪ್ ಮಾಡಿದ್ರೆ ನಿನ್ನ ಮನೆಯಿಂದ ಕಿಕ್ಔಟ್ ಮಾಡ್ಬೇಕಾಗುತ್ತೆ. ನನ್ನ ಈ ಮನೆ ಕರ್ಕೊಂಡ್ಬಂದವ್ರು ನೀವೇನ್ರಿ? ಅಲ್ಲ ತಾನೆ, ಅಂದ್ಮೇಲೆ ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಕಿಕ್ಔಟ್ ಮಾಡೋದಾಗ್ಲಿ ಕಿಸ್ ಮಾಡೋದಾಗ್ಲಿ ನಮ್ಮ ಯಜಮಾನ್ರಿಗೆ ಬಿಟ್ಟಿದ್ದು. ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದೀನಿ. ಮನೆ ಕೆಲಸದೊಳಗೆ ಇಷ್ಟೊಂದು ಕೊಬ್ಬು ಇರಬಾರ್ದು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವಿಸ್ ಚಪ್ಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ ಮುಸ್ತಕ್ಕೆ ತಪ್ಪತಾನೆ. ರೇ ನಿಮ್ಗೆ ಏನ್ರಿ ಆಗಿದೆ? ಯಾಕ್ರಿ ಏನಾಯ್ತು ಒಳಗೆ? ಅದೇ ಮೂರ್ಛೆ ಹೋಗ್ಬಿಟ್ಟಿದ್ದಾಳ್ರೆ. ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಾನೆ. ಚಂಪಾ ಸಿಕ್ಕ ತಕ್ಷಣ ನಮ್ಮ ಮನೆಗೆ ಬಂದ್ಬಿಡ್ತಾರಂತೆ. ಯಾರು ಬಿದ್ದಿದ್ದು? ಇವಳೆ ಬಿದ್ದಿರೋಳು. ಇವಳ ಇನ್ನು ಮದುವೆನೇ ಆಗಿಲ್ಲ, ಯಾಕೆ ಬಿದ್ದು? ಕೈವಾಡ ಏನ್ ಆಡೋ ಮಾತಿಗೊಂದು ಅರ್ಥ ಬಿಡ್ಬೋ ಡಾಕ್ಟ್ರೆ. ಅದು ನಮ್ಮ ಅತ್ತೆ ಮುಖದ ಮೇಲೆ ನೀರ್ ಎಡ್ಸ್ಬಿಟ್ರು, ಅಷ್ಟಕ್ಕೆ ಬಿದ್ದಾಗ್ಬಿಟ್ಲ. ಎಂತ ಕೆಲಸ ಆಗೋಯ್ತು? BP ಬಾಕ್ಸ್ ತರೋದನ್ನೇ ಮರ್ತ್ಬಿಟ್ಟೆ. ಆಸ್ಪತ್ರೆಯಲ್ಲಿ ಇಟ್ಬಿಟ್ಟು ಬಂದ್ರ? ಇಲ್ಲಪ್ಪ, ಹೆಣ ಕೊಯ್ತಾ ಇದ್ನಲ್ಲ, ಎಲ್ಲ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಕೈರಿನ ಬಾಕ್ಸ್ ಇದೆ, ಅದೇ ತಗೊಂಬರಲ್ಲ, ಬಿಸಿ ಮಾಡಿ ತಗೊಂಬ. ಇನ್ನು ಇದೆ. ಅಯ್ಯ ನಿಮ್ ಬಾಯಿ ಹುಳ ಬೇಡ, ಏನು ಪ್ರಾಣ ಹೋಗ್ಬಿಡ್ಬೇಕಿತ್ತೆ. ಮಾಡ್ಬಿಡ್ತಿದ್ದೆ. ಇವತ್ತೇ ಮಾಡಬೇಡಿ, ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಟ್ರೆ ಐರನ್ ಬಾಕ್ಸ್ ಕಾದಿದೆ, ಎಲ್ಲಿಟ್ಟಿ? ನನ್ನ ತಲೆ ಮೇಲೆ ಇರೋದೇ ನಾನು ಕೂದಲು, ಅದನ್ನು ಸುತ್ತಾಕ್ಬಿಟ್ಯಾ? ಪರವಾಗಿಲ್ಲ ಕಣೆಯ, ಬಿಸಿ ತಾಗಿದ ತಕ್ಷಣ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಅಂದ್ಮೇಲೆ ಆದಷ್ಟು ಬೇಗ ಚೇತರಿಸ್ಕೊಂಡ್ಬಿಡ್ತಾಳೆ. ಹಾಗಿದ್ರೆ ಚೆನ್ನಾಗಿ ಕಾವು ಕೊಡಿ, ಬೇಗ ಎದ್ದೇಳಿ. ಹಾಗಂತ ಜಾಸ್ತಿ ಬಿಸಿ ಕೊಟ್ಟರೆ ಸೆಟ್ಕೊಂಡ್ಬಿಟ್ಟಾಳಷ್ಟೇ. ಕಂಡ್ರಂಗ ಕೊಡ ನನ್ನ ಫೀಸು. ಅಲ್ಲ ಡಾಕ್ಟ್ರೆ, ನಮ್ಮ ಮನೆ ಇಸ್ತ್ರಿ ಪಟ್ಟಿಗೆ ನಮ್ಮ ಮನೆ ಕರೆಂಟು, ನೀವು ಬಿಸಿ ಮುಡ್ಸಿದಕ್ಕೆ ನಾವು ಕಾಸು ಕೊಡ್ಬೇಕೆ? ಹಾಗಾದ್ರೆ ಕ್ಲಿನಿಕ್ ಕಡೆ ಬಾ, ಒಂದು ಕಿಡ್ನಿ ಕಿತ್ಕೊಂಡು ಕಳಿಸ್ತೀನಿ. ವಾಟ್ ಮೈ ಡಿಯರ್ ಗುಬೆ, ಆ ಚಂಪಾ ಮಲ್ಗಿ 3 ದಿನ ಆಯ್ತು, ಇನ್ನೂ ಎದ್ದಿಲ್ಲ. ರೆಸ್ಟ್ ತಗೊಳ್ಳಿ. ನನ್ ಕೈ ಅವಳನ್ನ ನೋಡ್ಕೊಳಕ್ಕಾಗಲ್ಲ. ಮೊದ್ಲು ಅವಳನ್ನ ವಿಲೇಜ್ ಕಳಿಸ್ತಾ ಇರಿ. ಏನ್ ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೇಡ್ರಿ. ಏನ್ ಎಷ್ಟು ದಿವಸದಿಂದ ನೀವು ಅವಳು ನೋಡ್ಕೊಂಡಿದ್ದು? ನಾನ್ ತಾನೇ ನೋಡ್ಕೊತಾ ಇರೋದು. ಅವಳು 3 ದಿವಸದಿಂದ ಎದ್ದಿಲ್ಲ ಅಂದ್ರೆ ಸತ್ತೋಗ್ಬಿಟ್ಟಿರ್ಬೇಕು. ಹೋಗಿ ಮಣ್ಣು ಮಾಡ್ಬಿಡೋಣ. ಮಣ್ಣು ಮಾಡೋ ಟೈಮಲ್ಲಿ ಎದ್ಬಿಡ್ಬೋದು. ಕಳ್ಳ ಮಕ್ಕಳು ತಗೊಂಬಂದವ ಉಸಿರಾಡ್ತಾ ಇರೋದನ್ನ ನಾನೇ ನೋಡಿದ್ದೀನಿ. ನೀವಿಬ್ರು ಇದೇ ತರ ಮಾತಾಡ್ತಾ ಇದ್ರೆ ಇಬ್ರು ಒಂದು ಗುಂಡಿಲಿ ಹಾಕಿ ಜೀವಂತ ಸಾಮಾನ್ಯ ಮಾಡ್ಬಿಡ್ತಿತ್ತು. ಪಾಪ ನಮಗೆಲ್ಲ ಕಾಫಿ ಮಾಡ್ಕೊಟ್ಟು 3 ದಿನ ಆಯ್ತು. ನೀವು ಕಾಫಿ ವರ್ಗ ಹೋದ್ರೆ ಊಟ ತಿಂಡಿ ಮಾಡ್ಕೊಡ್ತೆ 3 ದಿನ ಆಯ್ತು.
ನಡಿ ಅಲ್ಲೋಗಿ ಏನಾಗಿದೆ ಅಂತ ನೋಡೋಣ. ಚಮೇಲಿ, ಚಂಪ ಚಮೇಲಿ, ಏ ಚಂಪ ಚಮೇಲಿ, ಕಳ್ಳಿ ಕಣ್ಬಿಟ್ಟು ನೋಡು. ಯಾರು ಬಂದಿದ್ದಾರೆ ಅಂತ ಕಣ್ಬಿಟ್ಟು ನೋಡು. ನಾನು ಕಡೆ ನಿನ್ನ ಯಜಮಾನಪ್ಪ ಬಂದಿದ್ದೀನಿ. ಈಗ ನೆಬಸ್ತಾ ಇಲ್ಲ ಬೇಡ. ಜಬ್ಬಸ್ರಿ ಯಾಕೆ ಹಿಂಗಾಡ್ತಾರ ಇವರು ಹುಡುಗಿ? ಕಣ್ಬಿಟ್ಟು ಬಿಡಮ್ಮ, ಬೆಳಗಾಯ್ತು ಒಂದ್ಸಲ ಕಣ್ಬಿಟ್ಟು ನೋಡು. ಕಳ್ಳಿ, ನೀನ್ ಹೇಳಿಲ್ಲ ಅಂದ್ರೆ ಕಚ್ಗಳು ಕೊಟ್ಬಿಡ್ತೀನಿ. ಕಾಗಿದೆಯಾ ಚಂಪಾ? ಅಯ್ಯೋ ನಮ್ಮ ಯಜಮಾನ್ರು ಹಸ್ಕೊಂಡಿರ್ತಾರೆ. ನಾನು ಈಗಲೇ ಹೋಗಿ ಅಡ್ಗೆ ಮಾಡ್ತೀನಿ. ನೈಜವಾದ ಪ್ರೀತಿ ಅಂದ್ರೆ ಅದಕ್ಕಲ್ಲ. ನಮ್ಮ ಹುಡುಗಿ ಶಿವ ಅಂತ ಈಗ ತಾನೇ ಕಂಡುಬಿಟ್ಟು ಎಲ್ಲಿ ತನ್ನ ಮನೆ ಯಜಮಾನಪ್ಪ ಹಸುವಿನಿಂದ ಸಾಯ್ತಾ ಇದ್ದಾನೆ ಅಂತ ಆಗ್ಲೇ ತಿಂಡಿ ಮಾಡೋದು ಕೊಟ್ಟೋಗ್ಬಿಟ್ಲಲ್ಲ. ನೋಡಿ ಕಲ್ತ್ಕೊಂಡ್ರು. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಸುಮ್ನೆ ರಾಮ, ನಮ್ಮಪ್ಪ ಓದ್ ದಿವ್ಸನೇ ತಾವು ಸ್ಟವ್ ಹಚ್ಚದನ್ನೇ ಮಾರ್ತು ಬಿಟ್ರೆ ಕೊಲಪ್ಪ ತಗೊಂಡು ಅಂತ ಬಂದ್ಬಿಟ್ಟು. ಅಭಿ ಇದನ್ನೆಲ್ಲ ಯಾರಿಗೆ ಹೇಳ್ತಾ ಇದೀರಾ? ಕೆಂಪನ್ನ ನೋಡಿ ಯಾರ್ಯಾರು ಹೊಟ್ಟೆ ಹುಡ್ಕೊಂಡ್ರು ಅವ್ರಿಗೆಲ್ಲರಿಗೂ ಸೇರಿಸಿ ಹೇಳ್ದೆ. ಚಂಪಾ, ಅಡ್ಗೆ ಮನೆಯಲ್ಲಿ ಕುಕ್ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ನಿಂಗೆ ಶೇಮ್ ಆಗಲ್ದೇನೆ? ಎಷ್ಟು ಚೆನ್ನಾಗಿ ಕುಣಿತಿದ್ದಾಳೆ. ಮದುವೆ ಆದ ಹೊಸದರಲ್ಲಿ ನಾನು ಹೀಗೆ ಕುಣಿತಿದ್ದೆ. ಆ ಕುಂಡು ಕುಂಡುನೆ ಅಪ್ಪನ್ ಬೇಗ ಕಳ್ಸಿದ್ದು. ಏ ಚಂಪಾ, ಇಷ್ಟೇ ಡ್ಯಾನ್ಸ್? ಜಾಜಿಯವ್ರೆ, ಇವಳು ಹೀಗೆ ಹೇಳಿದ್ರೆ ಕೇಳಲ್ಲ. ಕರೀರಿ ಆ ಪಾಂಡ್ರಂಗನ. ಅವನು ನೋಡ್ಲಿ ಎಷ್ಟು ನೀರು ಪೋಲಾಗ್ತಿದೆ ಅಂತ. ಅಭಿ come back. ಅದೇನ್ರಿ ಒಂದು ನಿಮಿಷ ನೆಮ್ಮದಿಯಾಗಿರಕ್ ಕೊಡೋದಲ್ವಾ ನೀವು? ನೋಡಿ ಅಭಿ, ಟ್ಯಾಪ್ ಓಪನ್ ಮಾಡ್ಕೊಂಡು ಮೈ ಮೇಲೆ ಡೆವಿಲ್ ಬಂದಿರ್ತಾರೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ಎಷ್ಟು ನೀರು ಪೋಲಾಗ್ತಾ ಇದೆ ಅಂತ. ಏ ಚಪ್ಪ ಚಮೇಲೆ, ಯಾಕೆ ಯಾಕೆ ಈ ತರ ಡಾನ್ಸ್ ಮಾಡ್ತಾ ಇದೀಯಾ? ನಾನು ಯಾವಾಗ ಡ್ಯಾನ್ಸ್ ಮಾಡ್ದೆ? ನಲ್ಲಿಂದಲ್ಲಿ ನೀರ್ ಬಿಟ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಲ್ಲೇ. ಸಾಕು ನೀರು ಎತ್ಕೊಂಡ್ರೆ ನಾನು ಯಾವಾಗ ಡ್ಯಾನ್ಸ್ ಮಾಡ್ತಿದ್ದೆ? ತೆಗೆದು ಮಕ್ ಕೊಡ್ಬಿಡ್ತೀನಿ ಅಷ್ಟೇ. ಅಯ್ಯೋ ಬೇಡಪ್ಪ ಬೇಡ, ಮತ್ತೆ ಮುಂಚೆ ಹೋಗುತ್ತೆ ಕಷ್ಟ. ಈ ಗಿಡಗಳನ್ನೆಲ್ಲ ಕಷ್ಟಪಟ್ಟು ಬೆಳೆಸ್ತಾವ್ ನಾನು ಏಕಾಏಕಿ ಒಡಗ್ತಾ ಬಿದ್ದವೆ. ಇದಕ್ಕೆಲ್ಲ ನೀರು ಹಾಕಬೇಕು ಅನ್ನೋ ಕಾಮನ್ ಸೆನ್ಸ್ ಬಿಡುವ ಮನೆ ಮಂದಿಗೆ. ಮಾಡ್ತೀನಿ. ಮನೆಯ ಸರ್ವ ಸದಸ್ಯರೆಲ್ಲ ನಾನು ಹತ್ರ ಬನ್ನಿಪ್ಪ. ಅಭಿ, ಏನ್ ವಿಷಯ ಅಂತ ಬೇಗ ಹೇಳಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ನಿಮ್ಮ ಬ್ಯೂಟಿ ಪಾರ್ಲರ್ ಇಷ್ಟು ಬೆಂಕಿ ಬೇಡ. ಎಲ್ಲರೂ ಚೆನ್ನಾಗಿ ಗದಕಿದ್ರಪ್ಪ. ನಾನಂತೂ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ದೆ. ಈ ಚಂಪಾ ಮಾಡಿರೋ ಫುಡ್ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೆ 2 ಸ್ಪೂನ್ ಟೇಸ್ಟ್ ಮಾಡಿದೆ ಅಷ್ಟೇ. ಮಾತ್ರ ತಿನ್ನಕ್ಕೋಸ್ಕರ ಒಂದು ಇಷ್ಟೇ ತಿನ್ನಪ್ಪ. ನಾನ್ ಮಾಡಿದ ಅಡ್ಗೆ ಅಲ್ವಾ, ಹೆಂಗ್ ಬಿಡಕ್ಕಾಗುತ್ತೆ? ಅದಕ್ಕೆ ನಾನು ತಿಂದೆ. ನೀನು ಮಾಡ್ಬಿಡೋದಕ್ಕೆ ಹೋಗ್ಬೇಡ. ಅಪ್ಪಿ ತಪ್ಪಿ ಬಿಟ್ಟು ತಿಂದಿದ್ದೆಲ್ಲ ಆಚೆ ಬಂದ್ಬಿಡುತ್ತೆ. ನೋಡಿಪ್ಪ, ನಾನು ಹೇಳೋದನ್ನ ದಯವಿಟ್ಟು ಉಪದೇಶ ಅಂತ ಭಾವಿಸ್ತೀನಿ. ನಮ್ಮೆಲ್ಲರಿಗೂ ಹೇಗೆ ಒಂದು ಜೀವ ಅಂತ ಇದೆಯೋ ಹಾಗೇನೆ ನಮ್ಮ ಸುತ್ತಮುತ್ತ ಇರೋ ಗಿಡ ಮರಗಳಿಗೂ ಕೂಡ ಜೀವ ಅಂತ ಇರುತ್ತೆ. ಅಲ್ಲ, ನೀವು ಹಾಗಂತ ಇಡೀ ಭೂಮಿ ಮೇಲೆ ಬೆಳೆದಿರೋ ಎಲ್ಲಾ ಗಿಡ ಮರಕ್ಕೂ ನೀರು ಹಾಕಿ ಅಂತ ನಾನೇನು ಹೇಳ್ತಾ ಇಲ್ಲ. ಮನೆ ಮುಂದಿರೋ ಗಿಡ ಮರಕ್ಕೆ ನೀರು ಹಾಕಬೇಕು ಅನ್ನೋ ಪರಿಜ್ಞಾನ ಬೇಡವೇನ್ರ? ನಾನು ಇವನ್ನೆಲ್ಲ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀನಿ ಗೊತ್ತೇನ್ರಿ? ನೀವ್ ಕಷ್ಟಪಟ್ಟು ಬೆಳೆಸಿದಿರ ಅಂದ್ಮೇಲೆ ಅವುಗಳಿಗೆ ನೀವೇ ನೀರ್ ಹಾಕಕ್ ಏನ್ ದಾಡಿ? 24 ಗಂಟೆ ನಾನೇ ನೀರ್ ಬಿಟ್ಕೊಂಡು ಕೂತ್ಬಿಟ್ರೆ ಮನೆ ಮಂದಿ ಅನ್ಸ್ಕೊಂಡ್ರೆ ನೀವೇನ್ ಮಾಡ್ತೀರಾ? ನಿಮ್ಮೆಲ್ರಿಗೂ ಒಂದು ಕೆಲಸ ಅಂತ ಇಲ್ಲ, ಒಂದು ಕಾರ್ಯ ಅಂತ ಇಲ್ಲ. ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಮನೆ ಪಕ್ಕ ಈ ಗಿಡ ಮರಕ್ಕೆ ನೀರ್ ಬಿಟ್ಬಿಟ್ಟು ನಿಮ್ ಜೀವನ ಯಾಕ್ರಿ ಸಾರ್ಥಕ ಮಾಡ್ಕೋಬಾರ್ದು? ಇಷ್ಟೆಲ್ಲ ಮಾತಾಡೋ ಬದಲು ಈ ಗಿಡಗಳಿಗೆ ನೀವೇ ನೀರ್ ಬಿಟ್ಟು ನಿಮ್ಮ ಜೀವನನ ಸಾರ್ಥಕ ಮಾಡ್ಕೊಳ್ಳಿ. ಸದ್ಯಕ್ಕೆ ಗಿಡಗಳಿಗೆ ನೀರು ಬಿಡ್ತೀನಿ, ಆಮೇಲೆ ಬಂದು ಎಲ್ರಿಗೂ 2 ಬಿಡ್ತೀನಿ. ಜಾಜಿಯವ್ರೆ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಅಂತ ಹೇಳ್ಕೊಳ್ತಾನಲ್ಲ, ಮನೇಲಿರೋ ಗಿಡಗಳಿಗೆ ನೀರ್ ಬಿಡಕ್ ಆಗ್ತದ್ಮೇಲೆ ಅವ್ನು ಯಾಕ್ರಿ ಇರ್ಬೇಕು ಮನೇಲಿ? ಇಷ್ಟಕ್ಕೋಸ್ಕರ ನಮ್ಮನ್ನ ಆಚೆ ಕರೆದ್ರಲ್ಲ, ತಿಂದಿದ್ದೆಲ್ಲ ಅರ್ಗೋಯ್ತು. ಮಸಾಲೆ ಅಂತ ದುಡ್ಡು ಕೊಡಿ, ಹೋಗಿ ತಿನ್ಕೊಂಡ್ಬರ್ತೀವಿ.
ಹೋಗಿ ಮನೆ ಕೆಲಸದ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ಶೇಮ್ ಆಗಲ್ವಾ? ಅದೇನೇ ಕುಣಿಯೋದಿದ್ಲು ಮನೆ ಒಳಗ್ ಕುಣಿಯೋ. ಆ ಚಂಪ ಸಿಕ್ಕಿದ್ದೆ ಚಾನ್ಸ್ ಅಂತ ಓವರ್ ಆಗಿ ಆಡ್ತಾ ಇದ್ದಾಳೆ. ಏನಪ್ಪ ಹೋಗ್ ನಮ್ಮ ಅಣ್ಣನ್ ಗ್ಯಾಂಗ್ ಬಿಟ್ಟು ಆ ಚಂಪಲ್ ಹೇಳ್ಕೊಂಡ್ ಬನ್ನಿ. ಬಾವ ಕೈ ನೋಡದ. ಹೋಗಿ ಸರಿಯಾಗಿ ಮಾಡ್ತೀನಿ. ಚಂಪ ಚಂಪಲೆ ನಿನಗೆ ಏನೋ ಆಗೋಗ್ಬಿಟ್ಟಿದೆ ಕಣೆ. ಡಾಕ್ಟರ್ನ ಕರೆಸಿ ಚೆಕ್ ಮಾಡಿಸಿ ಅದೇನಾಗಿದೆ ಅಂತ ಹೇಳ್ತೀನಿ. ಅಲ್ಲಯ್ಯ ಹೆಣ ಕುಯ್ಯೋ ಸಮಯದಲ್ಲೇ ಫೋನ್ ಮಾಡ್ತೀರ, ನೀನ್ ಹೊತ್ತು ಗೊತ್ತು ಏನಿಲ್ವಾ? ನಾಡ ಮಾಡ್ಕೊಂಡು ಅರ್ಥ ಬಿಡ್ಬೇಕಾಗ್ತದೆ. ನಾವ್ ಯಾವಾಗ ಫೋನ್ ಮಾಡಿದ್ರು ತಾವ್ ಹೆಣ ಕೊಯ್ತಾನೇ ಇರ್ತೀರ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನನಗಲ್ಲಪ್ಪ, ನಮ್ಮ ಚಂಪ ಚಂಪಲೆ. ಮೊನ್ನೆ ಬಿಟ್ಟು ಇನ್ನು ಎದ್ದೇ ಇಲ್ವಾ? ಎದ್ದ ಮೇಲೆನೆ ಪ್ರಾಬ್ಲಮ್ ಶುರುವಾಗಿರೋದು. ಏನದು? ವಾಟರ್ ಕಂಡ್ರೆ ಸಾಕು ಡೆವಿಲ್ ಮೈ ಮೇಲೆ ಬಂದಿರ್ತಾರೆ, ಡ್ಯಾನ್ಸ್ ಆಡ್ತಾನೇ ಇರ್ತಾರೆ. ಸರಿ ಹೇಳಿದೆ ಅವಳು. ಏ ಚಂಪಾ ಬರೇನೆ. ಏನಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯೋ ಮಟ್ಟ ಪಕ್ಕದಲ್ಲಿ ಇರ್ಲಿ. ಮೊದಲು ಕಳ್ಸಿದ ವಿಷಯ ಏನು ಅಂತ ಹೇಳಿ. ಬಾ ಇಟ್ಕೊಂಡು ಇಲ್ಲಿ ಕುತ್ಕೋ, ಡಾಕ್ಟರ್ ಚೆಕ್ ಮಾಡ್ತಾರೆ, ಚೆಕ್ ಮಾಡಿಸ್ಕೊ. ಏನಾಗಿದೆ ಅಂತ ಚೆಕ್ ಮಾಡಿಸ್ಕೊಳ್ಳಿ. ತಪ್ಪು ಕೂತ್ಕೊಳ್ಳೆ. ಈಗ ನನ್ನ ಪುಣ್ಯ ಮನೆ ಕಾಕೊಂಡು ಅಲ್ಲಿ ಲಾಡ್ರಲ್ಲಿ ಕುಯ್ತಾ ಇದೆಯಾ? ಕುಡ್ಕೊಂಡು ಮಾಡೋದು ನಾನೇನು ಮಾಡಿ ನೋಡಿಲಿ ನೋಡು ನೋಡು. ನೀನ್ ಹೋಗಮ್ಮ. ಏನ್ ಡಾಕ್ಟ್ರೆ, ಒಳ್ಳೆ ಈ ಚಿಕ್ಕ ಮಕ್ಕಳು ಪಿಚ್ಕಾರಿ ನೀರ್ ಬಿಟ್ಟಂಗೆ ಇರೋ ಔಷಧಿನೆಲ್ಲ ಪೇಷಂಟ್ ಮುಂದೆ ಚೆಲ್ಲಿ ಪೇಷಂಟ್ ಆಚೆ ಕಳಿಸ್ಬಿಟ್ರಿ. ಇದಕ್ಕೆ ಹೈಡ್ರೋಲೈಕೋಫೋಬಿಯಾ ಅಂತಾರೆ. ಇವ್ರಿಗೆ ನೀರ್ ಕಂಡ ತಕ್ಷಣ ಕುಡಿಬೇಕು ಅಂತ ಮೈಂಡ್ ಸ್ವಿಚ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಕುಡಿಬೇಕಾದ್ರೆ ಯಾರಾದ್ರೂ ಅಡ್ಡ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇದನ್ನ ವಾಸಿ ಮಾಡೋದು ಹೇಗೆ? ಅವಳನ್ನ ಆದಷ್ಟು ನೀರಿಂದ ದೂರ ಇಟ್ಬಿಡಿ. ಅಕ್ಕೆ 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 ಅಣ್ಣಯ್ಯ, ಇನ್ನೊಂದ್ ಏಟನಾದ್ರು ಹೊಡೆದ್ರೆ ಕಚ್ಚಿಬಿಡ್ತೀನಿ. ನಾಯಿ ಕಚ್ಚಿದ್ರೆ ಹೊಕ್ಕು ಸುತ್ತ ಇಂಜೆಕ್ಷನ್, ಮನುಷ್ಯ ಕಚ್ಚಿದ್ರೆ ಮೈಗೆಲ್ಲ ಇಂಜೆಕ್ಷನ್. ಏನೈತೆ? ಅಕ್ಕೆ ಆ ಚಂಪ ಸ್ನಾನಕ್ಕೆ ಅಂತ ಹೋಗಿ 2 ಗಂಟೆ ಆಯ್ತು, ಇನ್ನು ಈಚೆ ಬಂದಿಲ್ಲ. ಮೈ ಗಾಡ್, ಅಲ್ಲಿ ನೀರ್ ನೋಡಿರ್ತಾಳೆ, ಡ್ಯಾನ್ಸ್ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಮದುಬಿಟ್ಲಾ? ನಾವು ಬಚ್ಚಲ್ ಮನೆಗೆ ಹೋಗಿ ಅವಳನ್ನ ಎಳ್ಕೊಂಡ್ ಬಂದ್ರೆ ಇವನು ಸುಮ್ಮನೆ ಇರ್ತಾನ. ಎಲ್ಲೆಲ್ಲೇ ಸುಮ್ಮನೆ ಇರ್ತೀನಿ, ಒಬ್ಬೊಬ್ಬರನ್ನ ಬಲಿ ಹಾಕ್ಬಿಡ್ತೀನಿ. ಯಾರು ಏನೋ ಗಾಬರಿ ಆಗ್ಬಿಡಿ, ನಾನೇ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಆಬಿ ಡೋಂಟ್ ಟಾಕ್ ರಬೇಶ್. ನಾನೇನು ಹೋಗಿ ಅವಳು ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ನಿಂತು ಬಿಡ್ತೀನ. ಹೇಳಿ ಕೇಳಿ ದಡುತ್ತಿ ದೇಹ ಮಕ್ಕಳು ಬಿದ್ದು ಏನ್ ಮಾಡೋದು? ಅದಕ್ಕೆ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಏನು ಬೇಕಾಗಿಲ್ಲ, ನೀವು ಇಲ್ಲೇ ತಪ್ಪು ಕುತ್ಕೊಳ್ಳಿ. ಮದುಬಿಟ್ಲಾ? ನೀವು ಇಮಿಡಿಯೇಟ್ ಆಗಿ ಟೆರೆಸ್ ಮೇಲೆ ಹೋಗಿ ವಾಟರ್ನ ಬಂದ್ ಮಾಡಿ. ಆಗ ಚಂಪ ತಾನಾಗ್ ತಾನೇ ಹೊರಗೆ ಬರ್ತಾಳೆ. ಸಿಕ್ಕೊಂಡು ಅವಕಾಶಕ್ಕೆ ಹಾಕ್ಬಿಟ್ರು. ಏನು ಯಜಮಾನ್ರೆ, ಬಾತ್ರೂಮ್ ಅಲ್ಲಿ ನೀರ್ ಬರ್ತಿಲ್ಲ. ಆ ನೀರ್ನ ನಾನೇ ಬಂದ್ ಮಾಡಿಸಿದ್ದು. ಈ ಮನೆಯಲ್ಲಿ ಏನಾದ್ರೂ ಒಂದು ಗೋಳು ಇದ್ದಿದ್ದೆ ಕಣೆಯ. ಎಣ್ಣೆಗೆ ಬಲವಾದ ಪೆಟ್ಟಿದೆ. ಪಾಂಡಂಗ ನೀನ್ ಹೊಡೆದೇನೆಯ? ಏನ್ ಡಾಕ್ಟ್ರೆ, ಆಡ ಮಾತಗೊಂದು ಅರ್ಥ ಬೇಡವೆ? ನಮ್ಮ ಜಾಗ ಎತ್ತಿಕೆನೆಗೆ ನಮ್ಮ ಭಾವ ಹೊಡಿಯದೆ, ಅವ್ರಿಗಷ್ಟೊಂದು ಧೈರ್ಯ ಇಲ್ಲಿದೆ ಅಂತೀನಿ. ಮತ್ತಿನ್ಯಾರು ನಿಮ್ಮ ಅತ್ತೆ ಹೊಡೆದ್ರ? ನಮ್ಮಮ್ಮ ನನ್ ಮೇಲೆ ಕೈ ಮಾಡಲ್ಲ, ಇನ್ನು ನಮ್ಮ ಅಕ್ಕೆ ಮೇಲೆ ಕೈ ಮಾಡ್ಬಿಡ್ತಾರ. ಮತ್ ಯಾರು ಹೊಡೆದ್ರು ಅಂತ ನೀನ್ ಹೇಳಿಲ್ಲ ಅಂದ್ರೆ ನನಗೆ ಹೇಗಮ್ಮ ಗೊತ್ತಾಗುತ್ತೆ? ಜೋರಾಗಿ ಹೊಡೆದ್ಲು, ಕಾಲ್ಗಳೆಲ್ಲ ಅಲ್ಲಾಡ್ತಾ ಇದೆ. ನಾನ್ ಯಾವಾಗ ನಿಮ್ಗೆನೆ ಹೊಡ್ದೆ? ಇಲ್ಲಿಂದೆಲ್ಲ ಹೇಳಿದ್ರೆ ನಾನ್ ಸುಮ್ನಿರಲ್ಲ. ಅದು ಏನಾಯ್ತು ಗೊತ್ತಾ ಡಾಕ್ಟ್ರೆ, ನಮ್ಮ ಚಂಪಾ ಚಮೇಲಿ ಸ್ನಾನಕ್ಕೆ ಅಂತ ಹೋಗಿದ್ಲಂತೆ. ಒಂದು 2 ಗಂಟೆ ಆದ್ರೂ ಆಚೆ ಬಂದಿಲ್ಲ. ಇವರು ಮೇಲ್ಗಡೆಯಿಂದ ಟ್ಯಾಪ್ನ ಬಂದ್ ಮಾಡಿಸಿದ್ದಾರೆ. ಇವರೇ ಬಂದ್ ಮಾಡಿಸಿದ್ದು ಅಂತ ಚಂಪಾ ಚಮೇಲಿ ಗೊತ್ತಾಗಿದೆ. ಬಂದು ಒಂದು ತೆಗೆದು ಬಿಟ್ಟೇ ಬಿಟ್ಟು. ನಾನು ಹೇಳಿಲ್ಲ ಅವಳ ನೀರಿನ ದೂರ ಇಡು ಅಂತ. ಅದು ಹೇಗಾಗುತ್ತೆ ಡಾಕ್ಟ್ರೆ? ಕುಡಿಯೋದಿಕ್ಕೆ ಮತ್ತೊಂದಕ್ಕೆ ನೀರು ಬೇಕೇ ಬೇಕಲ್ಲ. ನೋಡಿ ಅಮ್ಮ, ಚಂಪಾನ ನೀರಿಂದ ಆದಷ್ಟು ದೂರ ಇಡ್ಬೇಕು. ಸರಿ ಹೋಗ್ತಾಳೆ. ಇದನ್ನೆಲ್ಲ ಬಂದು ಇಂಜೆಕ್ಷನ್ ಕೊಡ್ತೀನಿ. ನನಗ್ ಮೆಡಿಸನ್ ಮೆಡಿಸನ್ ಇದಕ್ಕೆಲ್ಲ ಯಾಕಮ್ಮ? ಸ್ವಲ್ಪ ಊದ್ಕೊಂಡಿದೆ, ಒಂದ್ 2-3 ದಿವಸ ಆದ್ರೆ ಸರಿ ಹೋಗುತ್ತೆ. ಚಂಪಾ ನೀರಿಂದ ದೂರ ಇರ್ಬೇಕು, ನೀನು ಚಂಪಾಯಿಂದ ದೂರ ಇರ್ಬೇಕು. ಇಲ್ಲ ಅಂದ್ರೆ ಇನ್ನೊಂದ್ ಕೆನ್ನೇನು ಊದ್ಕೊಳ್ಳುತ್ತೆ. ಜಾಜಿ ಅವರೇ, ನೀ ಪಾರ್ಟಿ ಕೊಟ್ಟು ತುಂಬಾ ದಿನ ಆಯ್ತು. ಅದಕ್ಕೆ ತಾನೆ ಇವತ್ತು ಪಾರ್ಟಿ ಕೊಡ್ತಾ ಇರೋದು. ಮಿಸ್ಟರ್ ಪಾಂಡಂಗ್ ಅವ್ರಿಲ್ವಾ? ಅನುಷಾ,
ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಇದು ಮಹಿಳಾ ಸಂಘದ ಮೀಟಿಂಗು, ಹಾಗಾಗಿ ಇಲ್ಲಿಗೆ ಹಬಿಗೆ ನೋ ಎಂಟ್ರಿ. ಅವ್ರು ಇದ್ದಿದ್ರೆ ಪಾರ್ಟಿಗೆ ಒಂದು ಕಳೆ ಇರ್ತಾ ಇತ್ತು. ಹೌದು ರೀ, ಅವ್ರು ಇದ್ದಿದ್ರೆ ಎಲ್ಲರನ್ನ ತಮಾಷೆಯಾಗಿ ಮಾತಾಡ್ಕೊಂಡು ರೇಗಿಸ್ತಾ ಇದ್ರು. ಈಗೇನು ನಿಮ್ಮನ್ನ ರೇಗಿಸ್ಬೇಕು ತಾನೆ? ನಾನೇ ನಿಮ್ಮನ್ನ ರೇಗಿಸ್ತೇನೆ, ಸುಮ್ಮನೆ ಇರಿ. ಜಾಜಿ ಅವರೇ, ಪಾರ್ಟಿ ಶುರು ಮಾಡೋಣ. ಬದವಿಡ್ಲಾ ಬ್ರಿಂಗ್ ದಟ್. ಪರವಾಗಿಲ್ಲ ಜಾಜಿ ಅವರೇ, ಮನೆ ಅಲ್ಲಿಂದ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀರಾ. ಅನುಷ, ಡೋಂಟ್ ಪ್ರೊಫೆಷನ್ ಬಿಟ್ರೆ ನಾನು ಕೆಲ್ಸಕ್ಕೆ ಅಂತ ಇಟ್ಕೊಂಡಿಲ್ಲ, ಹೆಲ್ಪ್ಗೆ ಅಂತ ಇಟ್ಕೊಂಡಿದ್ದೀನಿ. ಜಾಜಿ ಅವರು ನಮ್ಗೆ ಮಸಾಲೆ ದೋಸೆಗೆ 200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರೆ, ಅದಕ್ಕೆ ನಾವು ಸರ್ವಿಸ್ ಮಾಡ್ತಿದೀವಿ ಅಷ್ಟೇ. ಪಾರ್ಟಿ ಅಂದ್ಮೇಲೆ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲ ಇರ್ಬೇಕಲ್ವಾ? ಇಲ್ಲ ಅಂದ್ರೆ ಬೋರ್ ಆಗುತ್ತಪ್ಪ. ನೀವೇನಾದ್ರೂ ಡ್ಯಾನ್ಸ್ ಮಾಡಿದ್ರೆ ನಮ್ಮ ಮನೆ ಡ್ಯಾಮೇಜ್ ಆಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಅಂತ ಒಬ್ರು ಸ್ಪೆಷಲ್ ಆಗಿದ್ದಾರೆ, ಅವ್ರನ್ನ ಕರೆಸ್ತೀನಿ. ಇದೆ ಚಂಪಾ, ಚಂಪಾ ಏನು ಕರ್ತಿದ್ದು? ಲೇ ಚಂಪಾ, ಇವ್ರ ಮುಂದೆ ಡ್ಯಾನ್ಸ್ ಮಾಡ. ಇವ್ರೆಲ್ರ ಮುಂದೆ ಡಾನ್ಸ್ ಮಾಡು ಅಂತ ಹೇಳ್ತಿದ್ಯಲ್ಲ, ನಿಂಗೆ ನಾಚಿಕೆ ಆಗಲ್ಲ? ಏನೋ ಅನ್ಕೊಂಡಿದ್ಯಾ ನನ್ನ? ಹೌದಾ? ಇಲ್ಲಡ ಇನ್ನೊಂದ್ಸತಿ ನಮ್ಮ ಮನೆಗೆ ಪಾರ್ಟಿ ಬನ್ನಿ ಗಿನ್ನಿ ಅಂತ ಹೇಳಿರ. ನಡೀರಿ ಹೋಗೋಣ. ಬಂದವ್ರ ಮುಂದೆ ಇರ್ತೀಯಲ್ಲ, ಡ್ಯಾನ್ಸ್ ಆಡ್ತೀಯಲ್ಲ, ನಿಂಗೆ ನಾಚಿಕೆ ಆಗಲ್ವೇನೆ? ಡಾಕ್ಟರ್ ಕರ್ಸೆ, ನಿನ್ಗೊಂದ್ ಗತಿ ಕಾಣಿಸ್ತಿದ್ದಾಳೆ. ಎಷ್ಟ್ ಸಲ ಕರೆಸ್ತೀರಿ ನನ್ನ? ನಿಮ್ ಮನೆ ಮೇಲ್ಗಡೆ ಒಂದ್ ರೂಮ್ ಖಾಲಿ ಇದ್ ಹೇಳ್ಬಿಡಿ, ಇಲ್ಲ ಪರ್ಮನೆಂಟ್ ಆಗಿ ಇದ್ದು ಬಿಡ್ತೀನಿ. ಕಷ್ಟಗಳ ಪುಗ್ಸೆಟ್ಟ ಬಂದು ಬಿಡ್ತೀರಾ? 50 ಚಿಕನ್ ಹೋಗಲ್ವಾ? ಡಾಕ್ಟ್ರೆ, ಈ ಕಂಡೀಷನ್ ಹೇಗಿದೆ? ನೋಡಿಮ್ಮ, ಇಂಜೆಕ್ಷನ್ ಕೊಟ್ಟಿದ್ದೀನಿ. 5 ನಿಮಿಷದಲ್ಲಿ ಎದ್ರೆ ತನ್ನ ಪಾಡಿ ತನ್ನ ಕೆಲಸ ಮಾಡ್ಕೊತಾಳೆ. ಮಾಡಿ ಮುಗಿಸ್ಬಿಡಿ. ಅದ್ ಯಾವ ಸೀಮೆ ಅಡ್ಕಸ್ಬಿಟ್ಟು ಡಾಕ್ಟರ್ ಏನಿದೆ? ನಿಮ್ ಪಾಡಿ ಸುಮ್ಮನೆ ಸರಿ, ಇಲ್ಲ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ಬಿಡ್ತೀನಿ. ಮಾಡಿ ಏನು ಯಜಮಾನ್ರೆ, ನೀನ್ ಯಾಕೆ ವೇಸ್ಟ್ ಮಾಡ್ತಾ ಇದೀರಾ? ತಗೊಂಡು ಗಿಡಕ್ಕಾದ್ರೂ ಹಾಕಿದ್ರೆ ಬೆಳೆಯಲ್ವಾ? ಅಡ್ಗೆ ಮನೆಗೆ ಬನ್ನಿ, ಬಿಸಿ ಬಿಸಿ ಕೆನೆ ಕಾಫಿ ಮಾಡ್ಕೊಡ್ತೀನಿ. ಜಾಜಿ ಚಂಪಲ್ದಿನಿ ಅವರೇ, ನಮ್ಮ ಚಂಪ ಚಮೇಲೆ ಸರಿ ಹೋಗ್ಬಿಟ್ಟು ಮತ್ತೆ ನಂಗೆ ಆಗ್ಬಿಟ್ಟು. ಏನು ಯೋಚನೆ ಮಾಡ್ಬೇಕಾಗಿಲ್ಲಮ್ಮ. ಸೊಣಸ, ನಮ್ಮ ಆಸ್ಪತ್ರೆಯಲ್ಲಿ ಹಣ ಕೊಯ್ಯೋ ಕೆಲಸ ಐತೆ, ಬರ್ತೀಯಾ? ನಾವು ಗಂಡುಗಳ ಕಟ್ಟ ಕಡೆ ಮನೆ ಅಳಿಯ ಹೆಣ ಕೊಯ್ಯ ಕೆಲಸ ಮಾಡಲ್ಲ. ಡಾಕ್ಟ್ರೆ, ನಮ್ಮ ಒಳೆಯಂದ್ರು ಹೆಣ ಕೊಯ್ಯೋಕ್ಕೂ ಲಾಯಕ್ಕಿಲ್ಲ. ಅದು ಏನೇ ಕೊಯ್ಕೊಳ್ಳೋದಿದ್ರು ನೀವು ಒಬ್ಬೊಬ್ಬರೇ ಕೊಯ್ಕೊಳ್ಳಿ, ಹೋಗಿ ಬಾ. ಥ್ಯಾಂಕ್ ಯು ಡಾಕ್ಟರ್. ಅಭಿ, ಬನ್ನಿ ಅಭಿ, ಚಂಪಾ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಏನ್ ಕಟ್ಟ ಹೋಗ್ರಿ. ಯಾವಾಗಲಿಗೆ ಮದುವೆ ಕಮ್. ಯಾಕೆ ಸ್ಟವ್ ಆನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ? ನಾನು ಯಾವಾಗ ಡಾನ್ಸ್ ಮಾಡ್ತಿದ್ದೆ? ಈಗ ತಾನೇ ಡ್ಯಾನ್ಸ್ ಮಾಡ್ತಾ ಇದ್ದಲ್ಲೇ. ಸುಮ್ಮನೆ ಯಜಮಾನ್ರೆ, ಸುಮ್ಮನೆ ಸುಳ್ಳು ಹೇಳ್ಬೇಡಿ. ಮಕ್ ಕೊಡ್ಬಿಟ್ಟಿನೋ ರೇ. ಗೊತ್ತಾಗೋಯ್ತು ಕಣ್ರಿ, ಇದು ಊದದ್ ಕೊಟ್ಟು ಅದ್ರ ತಗೊಂಡಂಗ ಆಯ್ತು. ಏನ್ ಹೇಳ್ತಾ ಇದ್ರ? ರೇ, ಇಷ್ಟು ದಿವಸ ಇವಳು ನೀರ್ ಕಂಡ್ರೆ ಮಾತ್ರ ಡ್ಯಾನ್ಸ್ ಮಾಡ್ತಾ ಇದ್ಲು, ಇನ್ಮೇಲಿಂದ ಬೆಂಕಿ ಕಂಡಾಗೆಲ್ಲ ಡ್ಯಾನ್ಸ್ ಮಾಡ್ತಾಳೆ. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇನ್ಮೇಲಿಂದ ಅವಳು ಏನೇನ್ ಕೆಲಸ ಮಾಡ್ತಿದ್ಲು ಎಲ್ಲ ಕೆಲಸನೂ ನೀವೇ ಮಾಡ್ಬೇಕು.